ಚಂದನವನದಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ. ಅದು ಹಾಸ್ಯ ನಟ ಚಿಕ್ಕಣ್ಣ ಅವರ ಮದುವೆ. ಕನ್ನಡ ಚಿತ್ರರಂಗದಲ್ಲೇ ತಮ್ಮ ವಿಶಿಷ್ಟ ಹಾಸ್ಯದ ಮೂಲಕವೇ ಕನ್ನಡಿಗರ ಹೃದಯ ಗೆದ್ದಿದ್ದ ಚಿಕ್ಕಣ್ಣ ಬಳಿಕ ನಟರಾಗಿ ಬಡ್ತಿ ಪಡೆದರು. ಉಪಾಧ್ಯಕ್ಷ ಸಿನಿಮಾದಲ್ಲಿ ಹೀರೋ ಆಗಿ ಪ್ರಮೋಷನ್ ಪಡೆದ ಚಿಕ್ಕಣ್ಣ ಬಳಿಕ ಲಕ್ಷ್ಮೀಪುತ್ರದ ಮೂಲಕ ಮತ್ತೊಮ್ಮೆ ನಾಯಕ ನಟರಾಗಿದ್ದಾರೆ. ಇದೇ ಹೊತ್ತಲ್ಲೇ ಮದುವೆಯಾಗುವ ಮೂಲಕ ಗಂಡನ ಸ್ಥಾನಕ್ಕೆ ಬಡ್ತಿ ಪಡೆಯಲು ಸಜ್ಜಾಗಿದ್ದಾರೆ. ಈಗಾಗಲೇ ಚಿಕ್ಕಣ್ಣ ಎಂಗೇಜ್ ಆಗಿದ್ದು, ಇದೀಗ ಮದುವೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ನಟ ಚಿಕ್ಕಣ್ಣ ಎಂಗೇಜ್ಮೆಂಟ್ ಮಾಡಿಕೊಂಡ ನಂತರ ಇದೀಗ ಮದುವೆಗೆ ಸಿದ್ಧ ಆಗಿದ್ದಾರೆ. ಮಂಡ್ಯ ಮೂಲದ ಪಾವನ ಎಂಬುವರ ಜೊತೆ ಚಿಕ್ಕಣ್ಣ ನಿಶ್ಚಿತಾರ್ಥ ನಡೆದಿದ್ದು, ಮುಂದಿನ ತಿಂಗಳು ಆಗಸ್ಟ್ 29ಕ್ಕೆ ರಿಸೆಪ್ಷನ್ ನಡೆಯಲಿದೆ. ಮರುದಿನ ಅಂದರೆ ಆಗಸ್ಟ್ 30ಕ್ಕೆ ಚಿಕ್ಕಣ್ಣ ಹಾಗೂ ಪಾವನ ಮದುವೆ ನಡೆಯಲಿದೆ. ಮೈಸೂರಿನ ಸ್ಪೆಕ್ಟ್ರಮ್ ಹಾಲ್ನಲ್ಲಿ ಈ ಅದ್ದೂರಿ ಮದುವೆ ಸಮಾರಂಭ ನಡೆಯಲಿದ್ದು, ಸ್ಯಾಂಡಲ್ವುಡ್ನ ನಟ ನಟಿಯರು, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. ಚಿಕ್ಕಣ್ಣ ಈಗಾಗಲೇ ಮದುವೆ ಪತ್ರಿಕೆ ಕೊಡೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಆದಿಚುಂಚನಗಿರಿ ಮಠಾಧೀಶರಾದ ನಿರ್ಮಲಾನಂದನಾಥ ಸ್ವಾಮಿಗೆ ಈಗಾಗಲೇ ಚಿಕ್ಕಣ್ಣ ಆಹ್ವಾನ ಪತ್ರಿಕೆಯನ್ನು ನೀಡಿ ಮದುವೆಗೆ ಆಹ್ವಾನಿಸಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನ ತಮ್ಮ ಸ್ನೇಹಿತರು, ಆಪ್ತರಿಗೂ ಕೂಡ ಇನ್ವಿಟೇಷನ್ ಅನ್ನು ಕೊಡ್ತಾ ಇದ್ದಾರೆ. ಚಿಕ್ಕಣ್ಣನ ಕೈ ಹಿಡಿಯುತ್ತಿರೋ ಹುಡುಗಿ ಹೆಸರು ಪಾವನ ಗೌಡ. ಇವರು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಎಂಬ ಗ್ರಾಮದ ಮೂಲದವರು. ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮುಗಿಸಿರುವ ಪಾವನ ವೃತ್ತಿಯಲ್ಲಿ ಉದ್ಯಮಿ ಆಗಿದ್ದಾರೆ ಅಂತ ಹೇಳಲಾಗಿದೆ. ಮೈಸೂರು ಮೂಲದ ಚಿಕ್ಕಣ್ಣ ಕಡು ಬಡತನದ ಕುಟುಂಬದಿಂದ ಬಂದವರು. ಮೊದಲು ಗಾರೆ ಕೆಲಸ ಮಾಡ್ತಿದ್ದ ಚಿಕ್ಕಣ್ಣ ಬಳಿಕ ಆರ್ಕೆಸ್ಟ್ರಾಗಳಲ್ಲಿ ಕಾಮಿಡಿ ಮಾಡ್ತಾ ಇದ್ರಂತೆ. ಇದಾದ ಬಳಿಕ ಹಾಸ್ಯ ಕಲಾವಿದನಾಗಿ ಟಿವಿಗಳಲ್ಲಿ ಕಾಣಿಸಿಕೊಂಡರು. ಬಳಿಕ ಸಣ್ಣ ಪುಟ್ಟ ಸೀರಿಯಲ್ನಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು. ಕನ್ನಡ ಚಿತ್ರರಂಗದ ಸಮಾರಂಭವೊಂದರಲ್ಲಿ ನಟ ರಾಕಿಂಗ್ ಸ್ಟಾರ್ ಯಶ್ ಗಮನ ಸೆಳೆದ ಚಿಕ್ಕಣ್ಣ 2011ರಲ್ಲಿ ಕಿರಾತಕ ಸಿನಿಮಾದಲ್ಲಿ ಯಶ್ ಸ್ನೇಹಿತನಾಗಿ ಅಭಿನಯಿಸಿದ್ರು. ಈ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಚಿಕ್ಕಣ್ಣ ಅಲ್ಲಿಂದ ಇಲ್ಲಿವರೆಗೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇದಾದ ಬಳಿಕ ಚಿಕ್ಕಣ್ಣ ಹಿಂತಿರುಗಿ ನೋಡಿದ್ದೇ ಇಲ್ಲ. ಕನ್ನಡದ ಅತ್ಯಂತ ಜನಪ್ರಿಯ ಹಾಗೂ ದುಬಾರಿ ಹಾಸ್ಯ ನಟ ಅಂತ ಗುರುತಿಸಿಕೊಂಡರು. ಯಶ್ ಜೊತೆ ನಟಿಸಿದ ರಾಜಾಹುಲಿ ಸಿನಿಮಾದ ಅಭಿನಯಕ್ಕಾಗಿ ಅತ್ಯುತ್ತಮ ಹಾಸ್ಯ ನಟ ಸೈಮಾ ಅವಾರ್ಡ್ ಚಿಕ್ಕಣ್ಣ ಮುಡಿಗೇರಿತ್ತು. ಇದಾದ ಬಳಿಕ ಶರಣ್ ಜೊತೆ ನಟಿಸಿದ್ದ ಅಧ್ಯಕ್ಷ ಸಿನಿಮಾದ ಅಭಿನಯಕ್ಕಾಗಿಯೂ ಮತ್ತೊಂದು ಸೈಮಾ ಅವಾರ್ಡ್ ಚಿಕ್ಕಣ್ಣ ಕೈ ಸೇರಿತು. ಉಪಾಧ್ಯಕ್ಷ ಸಿನಿಮಾ ಮೂಲಕ 2024ರಲ್ಲಿ ಚಿಕ್ಕಣ್ಣ ಹೀರೋ ಆಗಿ ಬಡ್ತಿ ಪಡೆದರು. ಇದೀಗ ಲಕ್ಷ್ಮೀಪುತ್ರ ಎಂಬ ಸಿನಿಮಾದಲ್ಲೂ ಹೀರೋ ಆಗಿ ನಟಿಸಿದ್ದು, ಸಿನಿಮಾ ಇನ್ನಷ್ಟೇ ತೆರೆ ಕಾಣಬೇಕಾಗಿದೆ. ಈ ಸಂಭ್ರಮದಲ್ಲಿರುವ ಚಿಕ್ಕಣ್ಣಗೆ ಮದುವೆ ಸಂಭ್ರಮವೂ ಸೇರಿ ಸಂಭ್ರಮ ಡಬಲ್ ಆಗಿದೆ.